ತಾಲೂಕು ದೇವರಗುನಾಳ ಗ್ರಾಮದಲ್ಲಿ ರಾಜ ವೆಂಕಟಪ್ಪ ನಾಯಕ್ ಶಾಸಕರು ಸುರಪುರ ಇವರ 67ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹ ನೆರವೇರಿಸಲಾಯಿತು. ಮೊದಲಿಗೆ ರಾಜ ವೆಂಕಟಪ್ಪ ನಾಯಕರ ವೃತ್ತಕ್ಕೆ ಅಯ್ಯಾಳ ಲಿಂಗೇಶ್ವರ ಹಾಗೂ ಮೌನೇಶ್ವರ ಅರ್ಚಕರಿಂದ ಹೂವು, ಹಣ್ಣು, ಕಾಯಿ, ಕರ್ಪೂರದಿಂದ ವಿಶೇಷ ಪೂಜೆ ಮಾಡಲಾಯಿತು. ನಂತರ ಅನ್ನದಾಸೋಹಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೊಡ್ಡ ದೇಸಾಯಿ ಮಾತನಾಡಿ, ರಾಜ ವೆಂಕಟ್ ನಾಯಕ್ ಸಾಹೇಬರು ಒಂದು ವ್ಯಕ್ತಿಯಲ್ಲ, ಒಂದು ದೊಡ್ಡ ಶಕ್ತಿ. ಅವರ ಗುಣಗಳನ್ನ ನಮ್ಮ ಮನದಲ್ಲಿ ನೆನೆಸಿದಾಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಅವರು ಯಾವಾಗಲೂ ಜನರ ಹಿತವನ್ನ ಕಾಪಾಡುವಂತರಾಗಿದ್ದರು ಎಂದರು. ನಂತರ ವೆಂಕಟೇಶ್ ಬೇಟೆಗಾರ ಮಾತನಾಡಿ, ರಾಜ ವೆಂಕಟಪ್ಪ ನಾಯಕ ಸಾಹೇಬರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಸುಮಾರು ದಶಕಗಳ ಕಾಲ ಸುರಪೂರಿನ ಬಹಳಷ್ಟು ಅಭಿವೃದ್ಧಿಪಡಿಸಿ ಶಾಂತಿ ನೆಮ್ಮದಿಯಿಂದ ಬದುಕಲು ಜಾತ್ಯತೀತ ನಾಯಕರಾಗಿ ಲಕ್ಷಾಂತರ ಜನರು ಇವರು ಅಭಿಮಾನಿಗಳಾಗಿದ್ದರು. ಹಾಗಾಗಿ ಅವರನ್ನ ಎಷ್ಟು ನೆನೆದರೂ ಕಮ್ಮಿಯಾಗುತ್ತದೆ. ತಾಲೂಕಿನ ದಕ್ಷಿಣೀಕಾರರು, ದೇವಾನ್ ದೇವತೆಯರು, ಚೌಕಗಳು, ಗುಡಿ ಗುಂಡಾರಗಳು ನೋಡುತ್ತಿದ್ದೇವೆ. ಆದರೆ ಇದೀಗ ನಿಧನರಾದ ರಾಜ ವೆಂಕಟಪ್ಪ ನಾಯಕ್ ಸಾಹೇಬರ ಚೌಕು ವೃತ್ತಗಳಲ್ಲಿ, ಗಲ್ಲಿಗಳಲ್ಲಿ, ಊರುಗಳಲ್ಲಿ ಕಾಣಬಹುದು. ಅವರನ್ನು ದೇವರಂತೆ ಪೂಜಿಸುವ ಜನರಿದ್ದಾರೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ದೇವೇಂದ್ರಪ್ಪ ಚಿಕ್ನಳ್ಳಿ, ನಾಗಪ್ಪ ಗುತ್ತೇದಾರ್, ಮಾರ್ತಂಡಪ್ಪ ದೊರೆ, ಮಲ್ಲಯ್ಯ ದಿವಳಗುಡ್ಡ, ಭೀಮಣ್ಣ ದಿವಳಗುಡ್ಡ, ಬಸವರಾಜ್ ಲಿಂಗೋನಾಯಕ್, ದೇವೇಂದ್ರಪ್ಪ ನಾಯ್ಕೊಡಿ, ಸಿದ್ದಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವನಾಥ್ ಡಾವಳಿಕೆ, ಚಿಕ್ಕಿ ನ್ಯೂಸ್ ಕನ್ನಡ, ಸುರಪುರ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತೇಳಿ ನಾವು ಅಣ್ಣ ತಮ್ಮಂದಿರೊಡನೆ, ಅಕ್ಕ ತಂಗಿಯಂದರೊಡನೆ ಯಾವ ಸಂಬಂಧ ಬಿಟ್ಟು ಬಾಳಿ ಬದುಕಬೇಕು ಎಂದು ಮಹಾಭಾರತದಲ್ಲಿ ಕೇಳಿ ಕಲ್ತಿದ್ದೀವಿ. ಆದರೆ ಅಂತ ಗುಣಗಳನ್ನು ಈ ರಾಜ ವೆಂಕಟಪ್ಪ ನಾಯಕರ ಮಂಚನದಲ್ಲಿ ನಾವು ನೋಡಬಹುದು. ಯಾಕೆಂದ್ರೆ ಇವತ್ತು ಇಡೀ ನಮ್ಮ ಸುರಪುರ ತಾಲೂಕಿನಲ್ಲಿ ಗಲ್ಲಿಗಳಲ್ಲಿ, ಓಣಿಗಳಲ್ಲಿ, ಊರುಗಳಲ್ಲಿ ಮಹಾನ್ ದಾರ್ಶನಿಕರು, ಈಗಾಗಲೇ ವಾಲ್ಮೀಕಿಗಳಾಗಿರ್ಬೋದು, ಕನಕದಾಸರಾಗಿರ್ಬೋದು, ಅಂಬಿಗರ ಚೌಡಯ್ಯನಾಗಿರ್ಬೋದು, ಮಹಾನ್ ಸಾಹಿತಿಗಳ ವೃತ್ತವನ್ನು ನೋಡ್ತಾ ಇದ್ದೀವಿ. ಹಾಗೆ ದೇವತೆಗಳ ವೃತ್ತಗಳ ಗುಡಿಗಳನ್ನು ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟರೆ ಈಗ ನಮ್ಮ ತಲೆಮಾರಿನಲ್ಲಿ ಸಾಕಷ್ಟು ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರೂರಲ್ಲಿ, ಅವ್ರ ತಾಲೂಕಿನಲ್ಲಿ ಇಂಥ ಮೂರ್ತಿಗಳು ಇಂಥ ಭಕ್ತಿ ಭಾವದಿಂದ ನಡೆದುಕೊಳ್ತಾರೋ ಇಲ್ಲ ಗೊತ್ತಿಲ್ಲ. ನಮ್ಮ ತಾಲೂಕಿನ ಜನ ಈ ರಾಜ ವೆಂಕಟಪ್ಪ ನಾಯಕರು ದೇವರೆಂದೇ ಭಾವಿಸ್ತಾರೆ ಅಂದ್ರೆ ತಪ್ಪಾಗ್ಲಾಗಿಲ್ಲ. ಯಾಕಂದ್ರೆ ಅವರು ಸುಮಾರು ದಶಕಗಳ ಕಾಲ ಸುರಪುರದಲ್ಲಿ ರಾಜಕಾರಣ ಮಾಡಿದ್ರೆ, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620668542 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.